ವೀಕ್ಷಕರೇ ನಮಸ್ಕಾರ. ರಾಣೆಬೆನ್ನೂರು ತಾಲೂಕಾ ಐರಣಿ ಗ್ರಾಮದಲ್ಲಿ ವೈದ್ಯರ ದಿವ್ಯ ನಿರ್ಲಕ್ಷ್ಯದಿಂದ ಸಾವು. 14 ವರ್ಷದ ಬಾಲಕಿ ಆರೋಗ್ಯ ಸರಿಯಿಲ್ಲ ಎಂದು ಆಸ್ಪತ್ರೆಗೆ ಹೋದರೆ ಯಾವುದೇ ವೈದ್ಯರಿಲ್ಲ, ಪ್ರಥಮ ಚಿಕಿತ್ಸೆಯೂ ಇಲ್ಲ. ಆಸ್ಪತ್ರೆ ಕರ್ಕೊಂಡೋಗಿದ್ರಿ, ಐರಣಿ ಒಳಗೆ ಗೌರ್ಮೆಂಟ್ ಆಸ್ಪತ್ರೆಗೆ. ಅಲ್ಲಿ ನರ್ಸ್ ಡಾಕ್ಟ್ರ್ ಯಾರು ಇರೋದಲ್ರಿ, ಬೇರೆ ಆಸ್ಪತ್ರೆಗೆ ಕರ್ಕೊಂಡೋಗಿದ್ರಿ. ಅಲ್ಲಿ ಹೋಗೋದ್ರೊಳಗೆ ಅಲ್ಲ ಡೆತ್ ಆಗಿತ್ರಿ. ಅಲ್ಲಿ ಎಲ್ಲ ನಿರೀಕ್ಷೆ ಮಾಡಿದ್ದಕ್ಕೆ ಅವಳಿಂಗ್ ಆಗ್ಯಾಡ್ರಿ. ಕರ್ಕೊಂಡೋಗಿದ್ರಿ ಐರಣಿ ಒಳಗೆ ಗೌರ್ಮೆಂಟ್ ಆಸ್ಪತ್ರೆಗೆ. ಅಲ್ಲಿ ನರ್ಸ್ ಡಾಕ್ಟ್ರ್ ಯಾರು ಇರೋದಲ್ರಿ. ಅವಳು ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಷ್ಲೇನೆಲ್ಲ ಡೆತ್ ಆಗಿದ್ರಿ. ಅದಕ್ಕೆಲ್ಲ ಕಾರಣ ಡಾಕ್ಟ್ರ್ ಅನ್ರಿ, ಗೌರ್ಮೆಂಟ್ ಆಸ್ಪತ್ರೆ ಒಳಗಿರೋದು. ಸರಿ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ ಎಸ್ ಕಾದೋಳಿ ಸಂಘಟನೆಯ ತಾಲೂಕು ಅಧ್ಯಕ್ಷರಾದಂಥ ರಮೇಶ್ ಬಸಪ್ಪ ಪೂಜಾರ್ ಇವತ್ತಿನ ಈ ಸುದ್ದಿಗೋಷ್ಠಿ ಕರೆದಿರೋದು ಏನಪ್ಪ ಅಂದರೆ, ನೀವೀಗ ನೋಡಿರ್ಬೋದು, ಅಲ್ಲಿ ಅಳುವನ್ನು ನೋಡ್ತಾ ಇರ್ಬೋದು ಎಲ್ಲರೂ. ನಿನ್ನೆ ದಿನ ಒಂದು ಘಟನೆ ನಡೆದಿದೆ ಐರಣಿ ಗ್ರಾಮದಲ್ಲಿ. ಐರಣಿ ಗ್ರಾಮದ ಅಂಬೇಡ್ಕರ್ ಕಾಲೋನಿಯಲ್ಲಿ ಸುಮಾರು 2-2:30-3 ಗಂಟೆ ಸುಮಾರಿಗೆ ಗೋರ್ಮೆಂಟ್ ಆಸ್ಪತ್ರೆಗೆ ನಾವು ಪ್ರಾಥಮಿಕ ಗೋರ್ಮೆಂಟ್ ಆಸ್ಪತ್ರೆ HP ಹಾಸ್ಪಿಟಲ್ ಐರಣಿ ಒಳಗೆ ಕರ್ಕೊಂಡು ಹೋದ್ನಪ್ಪ ಅಂದರೆ, ಅಲ್ಲಿ ಸ್ಟಾಫ್ ಅನ್ನೋರು ಯಾರಿಲ್ಲ, ಒಬ್ಬರೇ ಇದ್ದರು. ಅವ್ರನ್ನ ಕೇಳಿದಪ್ಪ ಅಂದ್ರೆ, ಇಲ್ಲ ಡಾಕ್ಟ್ರ್ ಬಂದಲ್ಲ, 15 ದಿವಸ ರಜೆ ಅಂತ ಹೇಳಿದ್ರು ಕೇಶಪ್ಪನವರು. ಅದಾದ ನಂತರ ಒಳಗೆಲ್ಲ ನಾನು GPS ಮುಖಾಂತರ ವೀಡಿಯೋಗಳು ಮಾಡ್ಕೊಂಡು ತಗೊಂಡು ಹೋಗಿ ನೋಡ್ತೀನಿ, ಯಾರು ಇದ್ದಿದ್ದಿಲ್ಲ ಒಳಗಡೆ, ಎಲ್ಲ ಖಾಲಿ ಬೀಗ ಹಾಕಿದ್ದು ಹಂಗೆ ಇತ್ತು. ನಾನು ಸರ್ಕಾರಕ್ಕೂ ಹೇಳೋದಿಷ್ಟೇ, THOಗೂ ಮಾತಾಡಿದೆ. THO ಸರ್, ಇಲ್ಲ ಸರ್ ಹಿಂಗೆ ಸಮಸ್ಯೆ ಆಗೈತೆ, ಅದು ಏನು ಸ್ಪಂದನೆ ಮಾಡೋಕೆ ಒಂಚೂರು ಹೇಳ್ರಿ ಸರ್ ಅಂತಂದ್ವಿ. ಅವರು ನಮಗೆ ಒಂದು ಅರ್ಕೆ ಉತ್ತರ ಕೊಟ್ಟರು. ಇಲ್ಲ ಅದು ಏನು ಮಾಡ್ಕೊತೀನಿ ಮಾಡ್ಕೆ ಹೋಗಪ್ಪ, ಪ್ರೆಸ್ನವ್ರಿಗೆ ಹೇಳ್ಕೊಂಡು ಏನಾರು ಮಾಡ್ಕೆ ಹೋಗಂತ ಸತಿ ಹೇಳಿದ್ರು ಅವರು. ಅದಕ್ಕೆ ನಾನು ಸ್ಪಂದನೆ ಮಾಡಿ ಅವ್ರಿಗೆ ಮತ್ತೆ DHO ಸರ್ಗೆ ಹೇಳಿದೆ, ಇಲ್ಲ ನಾನು ಸ್ಟಾಫ್ನವ್ರಿಗೆ ಹೇಳ್ತೀನಿ ಅಂತ ಸತ ಹೇಳಿದರು. ಆ ಹೇಳಿದಾಗ ಯಾರು ಅದ್ರ ಬಗ್ಗೆ ಕ್ರಮ ತಗೊಳ್ಳಿಲ್ಲ. ಇವತ್ತು ಬೆಳಿಗ್ಗೆ ನಾನು ಮಾಧ್ಯಮಗೋಷ್ಠಿಯನ್ನು ಕರೆದು ಇವತ್ತು ಈ ಮಾದಿಗ ಜನಾಂಗದವರಿಗೆ ಇಲ್ಲಿ ಹಾಸ್ಪಿಟ್ಲಿಗೆ ತೊಂದರೆ ಆಗಿರೋ ಸಲುವಾಗಿ ಕರೆದು ಸರ್ ಕೊಟ್ಟ ತೋರಿಸಿದ್ವಿ. ಇಲ್ಲೆಲ್ಲ ಕಾಲೋನಿದ ಸಮಸ್ಯೆಗಳನ್ನು ಹೇಳಿದ್ವಿ. ಅವನು 2 ಗಂಡ ಹೆಂಡತಿ 2 ಮಕ್ಕಳು. ಮಗುವಿಗೆ ಆಸ್ಪತ್ರೆ ಖರ್ಚು ತೋರ್ಸೋಕ್ಕೂ ಮತ್ತು ಅವ್ರಿಗೆ ಕುಟುಂಬ ಸಾಕಾಗೈತಿ. ಇವತ್ತು ಆ 11,000 ರೂಪಾಯಿ ದುಡಿಮೆ ಮಾಡ್ಕೊಂಡು ಬಂದಪ್ಪ ಅಂದರೆ, ಅವ್ನು ತಿಂಗಳು ಬರೋವರೆಗೂ ಸಂಬಳಕ್ಕೋಸ್ಕರನ ಕಾಯ್ಬೇಕು. ಅವನು ಆ ಸಂಬಳದಿಂದ ತಗೊಂಡು ಬರೋವಂಥ ರೇಷನ್ಗೆ ಅವನು ಬರೋವಂಥ ದುಡ್ಡು ಕಟ್ಟೋದ್ರೊಳಗೆ ಮಗುಗೆ ಸತಿ ತೋರ್ಸೋಕ್ಕಾಗಲ್ಲ. ಹಾಗಾಗಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋದ್ನಪ್ಪ ಅಂದರೆ ಅಲ್ಲಿ ಯಾರೂ ಇರೋದಿಲ್ಲ. ಇದನ್ನು ಖಂಡಿಸಿ ನಾವು ಇವತ್ತು ಸರ್ಕಾರಕ್ಕೆ ಹೇಳ್ತೀನಿ, ಮಾನ್ಯ DHO ಸಾಹೇಬ್ರಿಗೂ ಆಮೇಲೆ THO ಸರ್ಗೂ, ನಾವೇನು ನಿಮ್ಮ ಮೇಲೆ ದ್ವೇಷ ಅನ್ನೋದು ಏನಿಲ್ಲ. ನಮಗೆ ಬೇಕಾಗಿರೋದು ನ್ಯಾಯಯುತವಾಗಿ ಮೂಲಭೂತ ಸೌಕರ್ಯಗಳು ಬೇಕು. ಮನುಷ್ಯ ಇವತ್ತು ಬದುಕಬೇಕಾಗಿರೋದು ಯಾವುದಕ್ಕೆ? ಹಾಸ್ಪಿಟ್ಲಿ. ನಮಗೆ ಯಾರು ತೊಂದರೆ ಆಯ್ತಂದ್ರೆ ಆಸ್ಪತ್ರೆ ಕೇವಲ ಸಣ್ಣ ಪುಟ್ಟ ವಸ್ತುಗಳು, ಒಂದು 100-150 ರೂಪಾಯಿ ಮೆಡಿಸಿನ್ ಸತಿ ಅಲ್ಲಿ ಓದ್ನಪ್ಪ ಅಂದ್ರೆ ಯಾವುದೋ ವಸ್ತುಗಳು ಸಿಗೋದಿಲ್ಲ. ಗಪ್ನ ದಿಢೀರಂತ ಓದ್ನಪ್ಪ ಅಂದ್ರೆ ಇವತ್ತು 4-5-6 ಹಳ್ಳಿಗಳು ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸೇರ್ತತಿ. ಗರ್ಭಿಣಿಯ ಸ್ತ್ರೀಯರು, ನಮ್ಮ ಅಕ್ಕ ತಂಗಿಯರು ಬಂದಿರ್ತಾರೆ, ಆಮೇಲೆ ವಯಸ್ಸಾದರು, ವೃದ್ಧರು ಎಲ್ಲರೂ ಬಂದ್ರಾದ್ರು ಅವ್ರಿಗೆ ಸರಿಯಾದ ಟ್ರೀಟ್ಮೆಂಟ್ ಸಹ ಸಿಗುತ್ತಾ ಇಲ್ಲ ಇಲ್ಲಿ. ಅದಕ್ಕಾಗಿ ಮಾನ್ಯ ಶಾಸಕರಿಗೂ ಸಹಿತ ಹೇಳ್ತೀನಿ, ಇದನ್ನು ಕೂಡಲೇ ಗಮನಿಸಿ ಈ ನ್ಯೂಸನ್ನು ನೋಡಿದ ತಕ್ಷಣ ನೀವೊಂದು ಈ ಐರಣಿ ಗ್ರಾಮಕ್ಕೆ ಭೇಟಿಯಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ವೀಕ್ಷಣೆ ಮಾಡಿ ಅಲ್ಲಿರುವ ಸಮಸ್ಯೆಗಳು ಏನಿದೆ ಅಲ್ಲಿ ಅಧಿಕಾರಿಗಳು ಅವ್ರನ್ನ ಕರೆಸಿ ಕೂಡಲೇ ಒಂದು 15-20 ದಿನಗಳೊಳಗೆ ನೀವು ಅದನ್ನು ಸರಿಪಡಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನ ನಾನು ರಾಜ್ಯಾದ್ಯಂತ ನಮ್ಮ ಚಂದ್ರಕಾಂತ ಎಸ್ ಕಾದೋಳಿ ಸರ್ ಅವರ ಸಂಘಟನೆ ಇಡೀ ರಾಜ್ಯಾದ್ಯಂತ ಜಿಲ್ಲೆ ತಾಲೂಕು ವಾರಗಳಿದೆ ಒಟ್ಟಿಗೆ ಏಕಕಾಲಕ್ಕೆ ಕೂಡಿಸಿ ರಾಣೆಬೆನ್ನೂರಿನಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಮಾಡುವುದಾಗಿನ ಸತತ ತಿಳಿಸ್ತಾ ಇರ್ತೇನೆ. ಇದನ್ನು ಕೂಡಲೇ ಎಚ್ಚೆತ್ತುಕೊಂಡು ಎಲ್ಲ ಅಧಿಕಾರಿಗಳು ತಿಳಿದುಕೊಂಡು ಇಲ್ಲಿ ಬಂದು ಬಗೆಹರಿಸಬೇಕು. ಎಸ್ ವೀಕ್ಷಕರೇ, ಕೋಟಿ ಖರ್ಚು ಮಾಡಿ ಮೂಲಭೂತ ಯಾವುದೇ ವ್ಯವಸ್ಥೆಗಳಿಲ್ಲದ ಈ ಆಸ್ಪತ್ರೆಗೆ ಈ ರೀತಿ ಆದರೆ ಹೊಣೆಗಾರರು ಯಾರು ಎಂಬುದು ಸ್ಥಳೀಯರ ವಾದ. ಬೆಳಗ್ಗೆ